ಸೊ ಈಗ ನೀವು 10 ಲಕ್ಷ ಕೊಟ್ಟೆ ಕೊಡ್ತೀರಿ ಅಣ್ಣ. ಅದು ನೆನ್ನೆ ಮಾತಾಡಿದ್ದೀನಿ. ದನಗಳು ಹಳ್ಳಿಕಾರು ಒಳಗೆ ಹೋಗ್ಬೇಕು ಅಂತಂದೆ. ಈಗ ಅದ್ಯಾರೋ ನಾಯಿ ಹಿಡ್ಕೊಂಡು ಹೋಗಿದಾರಲ್ಲ, ಅವರು ಒಂದು ಇದ್ ಮಾಡಿದ್ರಂತೆ, ಏನೋ ನಾಯಿ ಬರ್ಬೇಕು ಅಂತ. ಅದು ಏನೋ ಅಪೋಸ್ ಆಗಿ ಕೋಟಿ ನಾಯಿ ಅದು. ಅಣ್ಣ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಮ್ ಕಡೆ ಒಂದು ಗಾದೆ ಐತೆ, ನೀ ಮಾಟ್ಲಕ್ಕಿ ನಾ ಯಾಟ್ಲಕ್ಕಿ ಲೆಕ್ಕಲೇದು ಅಂತ. ಅಂದ್ರೆ ನಿನ್ನ ಮಾತುಗಳಿಗೆ ಈ ಕೂದ್ಲಕ್ಕ ಲೆಕ್ಕ ಹಾಕತ್ತದ. ನಾವು ಬಿಡ್ಬೋದು ಎಷ್ಟು ಬೇಕನ್ನ. ಏನ ಕಣ ಪ್ರಪಂಚದಲ್ಲಿ ಇರೋದು ಹೇಳ್ಬೇಕು, ವಾಸ್ತವ ಹೇಳೋಣ, ಬದುಕೋಣ. ಹಾಲು ಕುಡಿಯೋ ಕಾಮದೇನಿಲ್ಲ, ಲಕ್ಷಾಂತರ ಕೋಟಿ. ಏನೋ ನಾಯಿದು ಯಾರಾದ್ರೂ ಕುಡಿತಾರೆ, ನಮ್ಗಂತೂ ಗೊತ್ತಿಲ್ಲ ಸ್ವಾಮಿ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಸೊ ಮುಂದಿನ ಸೀಸನ್ ಇಂದ ಪ್ರತಿ ವರ್ಷನೂ ಕೊಡ್ತೀನಿ. ಅದು ಇವಾಗ ಹೆಂಗೆ ವಿನ್ನರ್ಗೆ 50 ಲಕ್ಷ ಅಂತ ಅನೌನ್ಸ್ ಆಗುತ್ತೋ, ರನ್ನರ್ಗೆ 10 ಲಕ್ಷ ನನ್ನ ಕಡೆಯಿಂದ ನೀವು ಅನೌನ್ಸ್ ಮಾಡ್ರಿ ಸ್ಟಾರ್ಟಿಂಗ್ ಇಂದಾನೆ ಅಂತ ಹೇಳ್ಬಿಟ್ಟಿದೀವಿ. ಅದು ಮುಗಿಸ್ಬಿಟ್ಟೆ. ಯಾಕಂತಂದ್ರೆ ಈ ಚಿಲ್ಲರೆಗಳು ಗಲ 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 ಅನ್ನೋದು 10 ರೂಪಾಯಿ ಮಾಡಲ್ಲ, ಏನೂ 10 ಕೋಟಿ ಮಾತುಗಳು ಮಾತಾಡ್ತವೆ. ಆ ಕಾರಣಕ್ಕೆ ನಾವ್ ಯಾರ ಹತ್ರನೂ ನುಡ್ದಂತೆ ನಡಿಬೇಕನ್ನ. ದನ ಕರ್ಸಿದ್ರೆ ಓಪನ್, ನಾನು ಹೇಳಿದ್ದೀನಿ ಆ ವಿಡಿಯೋ 10 ಸಲ ನೋಡ್ರಿ. ಹಳ್ಳಿಕಾರ್ ದನ ಒಳಗೆ ಕರ್ಸಿದ್ರೆ 10 ಲಕ್ಷ ನಾನು ರನ್ನರ್ ಅಪ್ ಕೊಡ್ತೀನಿ ಅಂತ ನಾನು ಹೇಳಿದ್ದು. ಅದು ಎಲ್ಲೋ ಒಳ್ಳೇದೇ ನಡೆಯಕ್ ಬಂತು. ಬಟ್ ಅದೇ ಕಾಂಪ್ಲಿಕೇಶನ್. ಇವಾಗ ನೀವೇ ಯಾರ್ದೋ ಒಂದು ಹೇಳಕ್ ಬಂದ್ರೆ ಅದೆಲ್ಲ ನಡೆದ್ಬಿಟ್ಟು ಅಲ್ಲಿ ಜೀವಂತವಾಗಿರೋ ಬೇರೆ ಪ್ರಾಣಿಗಳು ಹೋಗಕ್ಕೆ ಎಂಟ್ರಿ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಈ ಸಲ ಹೇಳಿರೋ ಕಾರಣಕ್ಕೆ 2 ಲಕ್ಷ ನನ್ನ ಕಡೆಯಿಂದ ಕೊಡ್ತೀನಿ. ಹೆಂಗೆ ಬ್ರ್ಯಾಂಡ್ ಕ್ರಿಯೇಟ್ ಆಯ್ತು ಹಳ್ಳಿಕಾರ್? ಅಣ್ಣ ಈಗ ಬಂದ್ರಿ ನೋಡ್ರಿ ಮೇನ್ ಸ್ವಿಚ್ಗೆ. ಇದು ಹೆಂಗೆ ಅದರಿಂದ ನೀವು ಹೆಂಗೆ ಎಷ್ಟಿದ್ದೀರಾ ಅಂದ್ರೆ ಹಳ್ಳಿಕಾರ್ ದನಾನ ಕಳಿಸಿದ್ರೆ ಮಾತ್ರ ದುಡ್ಡು ಕೊಡ್ತೀನಿ ಅನ್ನೋದು ಇದೆಯಲ್ಲ, ನಿಮ್ಗೆ ಪ್ರೌಡ್ ಇದೆ, ಹೆಮ್ಮೆ ಇದೆ ನಿಮ್ಗೆ. ಈ ಹಳ್ಳಿಕಾರ್ ಬ್ರ್ಯಾಂಡ್ ಎಲ್ಲಿ? ಬ್ರ್ಯಾಂಡ್ ಅಣ್ಣ ನೋಡ್ರಿ, ಕಲ್ನ ಶಿಲೆ ಮಾಡ್ತಕ್ಕಂಥ ತಾಕತ್ತಿರೋದು ಶಿಲ್ಪಿಗೆ ಮಾತ್ರನೇ. 100 ಜನ 100 ಮಾತು ಮಾತಾಡ್ಬೋದು, ಹೌದಾ? ಶಿಲ್ಪಿ ಉಳಿ ಸುತ್ತಿ ಎತ್ಕೊಂಡು ಹೊಡೆದ್ರೇನೆ ಅದು ಶಿಲೆ ಆಗ್ಬೇಕು ಅಲ್ವಾ? ಹಂಗೆ ಈ ಹಳ್ಳಿಕಾರು ನನಗೆ ಗೊತ್ತಿಲ್ಲ ಅಣ್ಣ. ಕೆಲವು ಬುಕ್ಸ್ನ ಗೊತ್ತಿಲ್ದಿರೋನೋ ದನದ ಬಗ್ಗೆ ನಾನು ಯಾವುದೋ ಇನ್ಫಾರ್ಮೇಶನ್ ತಗೊಳೋದಕ್ಕೆ ಹೋದಾಗ ನನಗೆ ಗೊತ್ತಾಗಿದ್ದು, ಎಮ್ಮೆಯ ತಳಿ, ಕರ್ನಾಟಕದ ತಳಿ, ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಹಳ್ಳಿಕಾರ ಅಂತ ಬಂತು. ಶಾಕ್ ಆಗೋದೆ ನಾನು. ಯಾವ್ದು ಈ ತಳಿ ಅಂತ ನೋಡಕ್ ಹೋದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದನನೇ ಐತೆ ಅಲ್ಲಿ. ಅಯ್ಯೋ ಶಿವನೇ, ಏನಪ್ಪ ಇದು, ಶಿವನ್ ಮುಂದೆ ಇರೋ ನಂದಿನೇ ನಾವ್ ಇಟ್ಕೊಂಡು ನಾವ್ ಯಾವ್ದ್ಯಾವ್ದ್ರಿಂದೇನೋ ಹೋಗ್ತಾ ಇದ್ದೀರಿ ಅಂತ ಬಿಟ್ಟಿಲ್ಲ ಅಣ್ಣ. ನಾನು ಅವತ್ತಿಂದ ವಿತ್ ಪ್ರೂಫ್ ಎತ್ಕೊಂಡ್ ಬಂದ್ಬಿಟ್ಟೆ. ನಾನೇನೇನು ಸ್ವಂತವಾಗಿ ಏನೇನು ಇನ್ಫಾರ್ಮೇಶನ್ ಬೇಕೋ ಅದನ್ನೆಲ್ಲ ತಗೊಂಡು ಜನಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲಿಂದ ಕೊಡ್ಬೋದು ನಾನು ಸಾಧ್ಯನೋ ಸ್ಟಾರ್ಟ್ ಮಾಡ್ದೆ ಅಣ್ಣ. ಅಲ್ಲಿಂದ. ಆ ಹೆಸರಿಟ್ಟಿದ್ ನೀವ? ಇಲ್ಲ, ಅದು ತಳಿದ ಹೆಸರೈತೆ, ರೆಕಗ್ನೈಸೇಷನ್ ಇಲ್ಲ, ಮುಚ್ಚೋಗೈತೆ. ಯಾರು ಅದ್ರ ಬಗ್ಗೆ ಮಾತಾಡ್ತಾನೂ ಇರ್ಲಿಲ್ಲ. ನೀವೇ ತಿಳ್ಕೊಳ್ರಿ, ನಮ್ಗೆಲ್ಲೂ ಕೇಳಿದ್ದಿಲ್ಲ ಆತರ. ನಾ ವಿಡಿಯೋ ಮಾಡಾದ್ಮೇಲೆನೆ ಬಂದಿದ್ದು. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಜಂಬ ಇಲ್ಲ, ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವತ್ತು ಎಲ್ಲರ ಬಾಯಲ್ಲೂ ನೀವು ಕೇಳ್ಬೋದು. ಎಲ್ಲಿಂದ ಹೌದಣ್ಣ, ಇದು ನಶಿಸಿ ಹೋಗೋ ಹಂತಕ್ಕೆ ಬಂದ್ಬಿಟ್ಟಿತ್ತು. ಯಾವ ರೀತಿ ಬಂದಿತ್ತು ಅಂದ್ರೆ ಅಣ್ಣ, ದನ ಉಳಿಬೇಕಂದ್ರೆ ಇದು ಒರಿಜಿನಲ್ ಮೇಟಿಂಗ್ ಇಂದ ಮಾತ್ರನೇ ಬ್ರೀಡು 100% ನಿಮ್ಗೆ ಬರೋದು. ಓನ್ಲಿ ಅಡಿಷನ್, ನೋ ಸಬ್ಟ್ರಾಕ್ಷನ್, ನೋ ಡಿವಿಷನ್, ಓನ್ಲಿ ಅಡಿಷನ್. ಪ್ಲಸ್ ಇಲ್ಲೇನಾಗೋಯ್ತು, ಪ್ಲಸ್ ಇಲ್ಲ, ಮೈನಸ್ ಪ್ಲಸ್ ಮಾಡಕ ಸ್ಟಾರ್ಟ್ ಆಗ್ಬಿಟ್ಟವ್ರೆ ಆಲ್ರೆಡಿ. ಯಾವ ರೀತಿ ಸೆಮೆನ್ ಸೆಂಟರ್ಗಳು ನಮ್ಗೇನಕ್ ಬೇಕು? ದೇಸಿ ತಳಿಗೆ ಅದ್ ಅವಶ್ಯಕತೆನೇ ಇಲ್ಲ. ಇದನ್ನ ಹೈಪ್ ಮಾಡೋದಕ್ಕೆ ಗೌರ್ಮೆಂಟ್ ಅವರು ಗೊತ್ತಿಲ್ದಿರೋನು ದೇ ಹ್ಯಾವ್ ಇನ್ವಾಲ್ವ್ಡ್. ಇದಿಲ್ಲ ಬಿಟ್ರೆ ಸತ್ತು ಹೋಗ್ತಾ ಬಿಡ್ಕೊಡ್ದು ಸಣ್ಣ ರೈತರನ್ನ, ಓರಿ ಕಟ್ಟೋ ರೈತರನ್ನ ಉಳಿಸ್ಬೇಕನ್ಬಿಟ್ಟು ನಿಂತ್ಬಿಟ್ಟು ಅವಾಗಲೇ ಆ ಟೈಮಲ್ಲೇನೇನೆ ಹೊರಗಡೆ ಬಂದಿದ್ದು ಏಕಲವ್ಯ ಓರಿ. ಬನ್ನೂರು ಕೃಷ್ಣಪ್ಪನ ಮನೆಯಲ್ಲಿ, ನಮ್ಮ ಸ್ನೇಹಿತರ ಮನೆಯಲ್ಲಿ ಓರಿ ಇತ್ತು, ಏಕಲವ್ಯ ಅಂತ ನಾಮಕರಣ ಮಾಡಿದ್ರು. ಅವಾಗ ಒಂದು ಕಾಂಪಿಟೇಷನ್ ಬಂತು. ಕೆಲವೊಂದು ಓರಿಗಳಿಗೆ ಅವರು ಸೆಮೆನ್ ಸೆಂಟರ್ಗಳು ಇಟ್ಕೊಂಡಿದ್ರು. ಆ ಓರಿಗೂ ಈ ಓರಿಗೂ ಕಂಪ್ಯಾರಿಸನ್ ಎತ್ಕೊಂಡವಾಗ ಬ್ರೀಡ್ ವೈಸ್, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. GK ತಗೊಂಡ್ಬಂದು ಪ್ರದರ್ಶನಕ್ಕೆ ಇಟ್ಬಿಟ್ರಿ. ನಾನೇ ಆಯ್ತು ಕಾರ್ಸ್ದೆ, ಅನ್ನೋರು ಬಂದ್ರು, ಓರಿ ಬಂತು, ವಿತ್ ಎಕ್ಸ್ಪ್ಲನೇಷನ್ ವಿಡಿಯೋ ಬಿಟ್ರಿ. ಓರಿಕ್ ಇರ್ಬೇಕಾಗಿರೋ ಗುಣಲಕ್ಷಣಗಳು, ಇದು ನಮ್ಮ ತಳಿ, ಇದನ್ನ ಅಭಿವೃದ್ಧಿ ಮಾಡ್ರೆ ಅಣ್ಣ ಭಗವಂತ ಕೈ ಇಡ್ಬಿಟ್ಟು ನಾನು ಅಲ್ಲಿಂದ ಹಿಡ್ದ. ಅಂದ್ರೆ ಒಂದೊಂದು ಮನೆ ಓರಿಗಳಿಗೆ 5,000 4,000 ಕರುಗಳು ಉಟ್ಬಿಟ್ಟವೆ. ಯಾವ ಗ್ರಾಸ್ಟಿಕ್ ಚೇಂಜ್ ಆಯ್ತು ಅಂದ್ರೆ, ಹಳ್ಳಿಕಾರು ಗಣತಿ ಹಿಂಗಿದ್ದಿದ್ದು ಬಂದ್ಬಿಡ್ತು 2 ವರ್ಷಕ್ಕೆ. ಹಿಂಗೆ ಎಷ್ಟಿದೆ ಗಣತಿ ಪ್ರಕಾರ ಹಳ್ಳಿಕಾರ್? ಹಣ ಸಾವಿರಗಳಲ್ಲಿ ಇದ್ದಿದ್ದು ಲಕ್ಷಗಳಿಗೆ ಬಂದ್ಬಿಡ್ತು ನಮ್ಮ ಕರ್ನಾಟಕದಲ್ಲಿ. ನಮ್ಮದೇ ಕರ್ನಾಟಕದಲ್ಲಿ. ನಿಮ್ಗೆ ಅದು ಗ್ರೌಂಡ್ ಚೆಕ್ ನಿಮ್ಗೆ ಕೊಡ್ತೀನಿ. ಏನ್ ಅಡ್ವಾಂಟೇಜ್, ಏನ್ ಸ್ಪೆಷಲ್? 100% ಮೇಂಟೆನೆನ್ಸ್ ಫ್ರೀ. ಮೇಂಟೆನೆನ್ಸ್ ಫ್ರೀ, ರೋಗ ರೆಸಿಸ್ಟೇಬಲ್ ಅಲ್ಲಿ ನಂಬರ್ 1 ಆಲ್ ಓವರ್ ದ ವರ್ಲ್ಡ್. ಕಂಪೇರ್ ಮಾಡಿದ್ರೆ
5 ಬ್ರೀಡ್ ಬರುತ್ತೆ, 5 ಬ್ರೀಡ್ ಅಲ್ಲಿ ಹಳ್ಳಿ ಕಾರ್ ಐತೆ. ನೋಡಕ್ ಸಣ್ಣದಾಗ ಕಾಣುತ್ತೆ, ಅದ್ರ ಸಖತ್ ತಾಕತ್ ಅಂದ್ರೆ ಅನ್ಸುತ್ತೆ. ಇದು ಹೆಂಗ್ ಹೇಳ್ತೀನಿ ಅಂತಂದ್ರಣ, ಸ್ಟೆರೈಡ್ಸ್ ಯೂಸ್ ಮಾಡಿ ಇರ್ತಕ್ಕಂಥ ಬಾಡಿಗೂ ಒರಿಜಿನಲ್ ನಾಟಿ ಬಾಡಿ ಏನಂತೀವಿ ಆ ಬಾಡಿ ಕಂಪ್ಯಾರಿಸನ್, ಅವ್ರು ನಾರ್ಮಲ್ ಆಗಿದ್ರು ಅವ್ರ ಕೆಲಸ, ಅವ್ರ ಚಾಕು ಚಕ್ಯತೆ, ಓಡಾಡೋದು ಹೆಂಗೆ ಹಂಗೆ. ಇವಾಗ ನೀವು ನಂಬಲ್ಲ, ನಾನು ನಡ್ಕೊಂಡು ಓಡ್ತಾನೆ ನೋಡ್ರಿ, ಅವ್ನ ಕೈಯಲ್ಲಿ ಬರೋಕ್ಕಾಗಲ್ಲ. ಫಂಕ್ಷನ್ಸ್ ನೋಡ್ರಿ ನಾನು ಹೆಂಗ್ ಮಾಡ್ತೀನಿ ಅಂತ, ಒಂದಿನಕ್ಕೆ 10 ಫಂಕ್ಷನ್ ಮಾಡ್ತೀನಿ, ಯಾವ ಮೈ ಕೈ ನೋವು ಇಲ್ಲ, ಯಾವ ನಾನು ಆಸ್ಪತ್ರೆಗಳ ಮುಖಗಳು ರೇರು ಹೋಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ದನದ ಜೊತೆ ಸ್ಪಂದನೆ ನಾವು ಎಷ್ಟು ಮಾಡ್ತಿರೋ ಅಷ್ಟು ಇಂಪಾರ್ಟೆಂಟ್. ಇದು ನಮ್ಗೆ ಎಷ್ಟು ಅವಿನಾಭಾವ ಸಂಬಂಧ ನಿಮಗೂ ನನಗೆ ಎಷ್ಟು ಅವಿನಾಭಾವ ಸಂಬಂಧ ಅಂದ್ರೆ, ಇಲ್ಲಿ ಒಂದು ಓರಿ ಬಿಡ್ತಾರೆ ನನ್ನ ಮನೆಯಲ್ಲಿ ಒಂದು 6 ವರ್ಷದಿಂದ ಇದೆ. ಇಲ್ಲಿರೋರೆಲ್ಲ ಹೋಗಿ ಹಿಡಿದ್ರು ಅದ್ರ ಹಿಡಿಯಕ್ಕಾಗಲ್ಲ. ನಾನು ವಾಯ್ಸ್ ಒಂದು ಇಲ್ಲಿ ಕುತ್ಕೊಂಡೆ ನಿಂತ್ಕೊರಲ್ಲೇ ನಾನು ಮರ್ಯಾದೆ ಕಳಿಬಾರ್ದಂದ್ರೆ ಸಾಕು, ಅಷ್ಟೇ. ಅದು ಅರ್ಥ ಮಾಡ್ರಿ, ಎಷ್ಟು ಜನ ಹೋದ್ರು ಅದನ್ನ ಹಿಡಿಯಕ್ಕಾಗಲ್ಲ. ನಾನು ಮಾತು ವಾಯ್ಸ್ ಅಷ್ಟೇ, ಹೋಗಿ ಹಿಡ್ಕೊಳೋದು ಇಲ್ಲ. ನಾನು ಕೇಳ್ಕೊಳ್ರಿ, ಇವಾಗ ವಾಸ್ತವ ನಿಮ್ಗೆ ತೋರಿಸ್ತೀನಿ. ನಾನು ಮರ್ಯಾದೆ ಕಳಿಬಾರ್ದು. ನೀನು ಇವಾಗ ಅವ್ರಿಗೆ ಏನಾದ್ರು ಮಾಡಿದ್ದೆ ಅಂದ್ರೆ ನಾನು ಮರ್ಯಾದೆ ಹೋಗೋದು, ನಿನ್ಗೆ ಇಲ್ಲಿ ಜಾಗ ಇಲ್ಲ. ಸೊ ದನಕ್ಕೆ ಅರ್ಥ ಆಗುತ್ತಾ? 100%. ಮನುಷ್ಯರ ಮಾತು ಅರ್ಥ ಆಗುತ್ತೆ ಅಂದ್ರೆ ಸುಮ್ನೆ ಯಾರೋ ಬಂದ್ಬಿಟ್ಟೆ ಕಮ್ ಸಿಟ್ ಅಂದ್ರೆ ಇಲ್ಲ, ಸ್ಪಂದನೆ ಇರ್ಬೇಕಲ್ಲ. ನಾನೇ ಆಗ್ಲಿ ನೀವೇ ಆಗ್ಲಿ ಸ್ಪಂದನೆ ಇರ್ಬೇಕು, ಫೀಡಿಂಗ್ ಇರ್ಬೇಕು. ಅದ್ರ ಮೇನ್ ಅದರ ಬಾಂಧವ್ಯ ಇರ್ಬೇಕು, ಎಮೋಷನ್ಸ್ ಇದೆಯಾ? ಅದು 100% ಐತಣ್ಣ. ನಾವ್ ಹತ್ರ ಅದು ಸಪ್ಕ ಆಗುತ್ತೆ. ಆಮೇಲೆ ಫೀಲ್ ಮಾಡ್ಬಿಡುತ್ತಣ್ಣ ನಾವ್ ಹಿಂಗ್ ಹಗ್ ಮಾಡಿದಾಗ. ಆಮೇಲೆ ನಮ್ ನೆಗೆಟಿವ್ ಎನರ್ಜಿ ಅದು ತಗೊಂಡು ಪಾಸಿಟಿವ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. 100% ನಾನು ನಂಬಿದ್ದೀನಿ. ನನಗೆ ಇವಾಗಲೂ ತುಂಬಾ ದುಃಖ ಆದ್ರೆ ಹೋಗಿ ಬರೀ ಹತ್ರ ಮಲ್ಕೊಂಡ್ಬಿಡ್ತೀನಿ ಹತ್ಕೊಂಡು. ಹೌದಾ? ಹೌದು. ನನ್ಗೆ ಆವಾಗ ರಿಲೀಫು. ಏನೋ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಇದು ಹೇಳ್ಕೊಂಡ್ರೆ ಬೇರೆ ರೀತಿ ಪೋರ್ಟ್ರೇಟ್ ಮಾಡ್ತಾರೆ ಅನ್ನೋ ವಿಚಾರಗಳು ಬಂದಾಗ ದನದ ಹತ್ರ ಬಂದಂತ ಅಳ್ತೀನಿ. ಎಷ್ಟು ಅಳ್ತೀನಿ ಅಂದ್ರೆ ಯಾರು ಇರಲ್ಲ, ಜೋರಾಗಿ ಅಳ್ತೀನಿ ನಾನು. ಸ್ಪಂದನೆ ಕೊಡ್ತವೆ ನನಗೆ, ಅದೊಂದು ಧೈರ್ಯ. ಬಸವಣ್ಣ ದೇವ್ರೆ ನನ್ನ ಸ್ಟ್ರೆಂತ್. ಇಷ್ಟೊಂದು ಧೈರ್ಯಶಾಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡುವ ಸಂತೋಷ್ ಅವರು ಅಳ್ತಾರೆ ಅಂದ್ರೆ ಬಹಳ ನನಗೆ ಆಶ್ಚರ್ಯ. ಅಣ್ಣ ನಿಜ ಅಣ್ಣ, ಯಾಕಂತಂದ್ರೆ ತೆರೆ ಮರೆಯ ಕೆಲವೊಂದು ನಾವು ಈಗ ಓಪನ್ ಟಾಕ್ ಅಂತಂದಾಗ ಹಂಚ್ಕೊಬೇಕು. ನಾನು ತೆರೆ ಮುಂದೆ ಕೆಲವೊಂದು ಟೈಮ್ ಅಂತಾಗ 100 ಕಮೆಂಟಲ್ಲಿ 95 ಕಮೆಂಟು ಅಣ್ಣ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು, ಅಣ್ಣ ನಿಮ್ಮಿಂದ ನಾವು ಇನ್ಸ್ಪಿರೇಷನ್ ತಗೊಂಡಿದ್ದೀರಿ, ನೀವೇ ಈ ಥರ ಕೂಗಿದ್ರೆ ನಮ್ಗೆ ಬೇಜಾರು ಅಂದವಾಗ ನಾವು ಅದು ತೋರಿಸ್ಕೊಬಾರ್ದು. ಆಗ ನಾನು ಮನುಷ್ಯನೇ ಅಲ್ಲ, ನನಗೂ ಒಂದು ಫೀಲಿಂಗ್ಸ್ ಇರುತ್ತಲ್ಲ, ಅದನ್ನು ನಾನು ಅವ್ರ ಹತ್ರ ತೋರಿಸ್ಕೊತೀನಿ. ಅದು ನನಗೆ ಸಮಾಧಾನ ಬರುತ್ತೆ. ಈ ಮೆಸೇಜ್ಗಳೆಲ್ಲ ಓದ್ತೀರಾ? ಕಮೆಂಟ್ಸ್ಗಳೆಲ್ಲ ಓದ್ತೀರಾ? ನಾನು ವಾಂಟೆಡ್ಲಿ ನೋಡಿ ನಾನು ಮಾಡಲ್ಲ, ಬಟ್ ನಮ್ಮ ಹುಡುಗರು ನಾನು ಕಳಿಸ್ತಾರೆ ನೋಡಲ್ಲ, ಅವರೇ ಬಂದು ಅಣ್ಣ ಇದು ನೋಡು ಅಂದಾಗ ಏನಿದು ಅಂತ ಕೇಳ್ತೀನಿ ಅವ್ರನ್ನ. ಈ ರೀತಿ ಅಂತೀನಿ. ಆವಾಗ ನಾನು 100ಗೆ 99% ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ವಿಚಾರ ಯಾಕೆ ಅಂತಂದ್ರೆ ನಿಂದಿಸುವವ್ರು ಇರ್ಬೇಕಯ್ಯ ಅಂದಿ ಅಂತೆ. ಅವ್ರ ಕೆಲಸ ಏನಿದ್ರು ನೀವು ಹೆಂಗೆ ನಡ್ಕೊಂಬರ್ರಿ ಮಾತಾಡ್ತಾರೆ, ಸೈಕಲಲ್ಲಿ ಬರ್ರಿ ಮಾತಾಡ್ತಾರೆ, ಗಾಡೀಲಿ ಬರ್ರಿ ಮಾತಾಡ್ತಾರೆ, ಕಾರಲ್ಲಿ ಬರ್ರಿ ಮಾತಾಡ್ತಾರೆ, ಫ್ಲೈಟಲ್ಲಿ ಓಡಾಡಿದ್ರು ಮಾತಾಡ್ತಾರೆ. ಅವ್ರು ಮಾತಾಡೋದು ಮಾತ್ರ ನಿಲ್ಸಲ್ಲ. ಅವರು ಮಾತಾಡೋದು ನಿಲ್ಲಿಸ್ಬಾರ್ದು, ನಾವು ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾವ್ರು ಅಂತ ನಾವು ಬೆಳೆಯೋದು ನಿಲ್ಲಿಸ್ಬಾರ್ದು, ನಮ್ಮ ಕೆಲ್ಸಗಳು ನಿಲ್ಲಿಸ್ಬಾರ್ದು. ಏನು ಹೇಳ್ತೀನಿ ಅಂತಂದ್ರೆ, ಯಾರಾದ್ರೂ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂತವ್ರು ಅಂತಂದ್ರೆ ನಾವು ಫಾರ್ಮಲ್ಲಿ ಇದ್ದೀರಿ ಅಂತ ಅರ್ಥ. ಹಂಗೆ ಹೌದು. ಈಗ ನಮ್ಮ ಬಗ್ಗೆನೇ ಯಾರು ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವೇ ಹೋಗಿ ಅಣ್ಣ ನನ್ನ ಬಗ್ಗೆ ಮಾತಾಡು, ಅಣ್ಣ ನನ್ನ ಬಗ್ಗೆ ಕಮೆಂಟ್ ಹಾಕಂತ ಕೇಳಕ್ಕಾಗತ್ತಾ? ಸಿಂಪಲ್ ಅಲ್ವಾ? ಇವಾಗ ನೀವಂದ್ರೆ 365 ದಿನ ನೀವು ಫಾರ್ಮಲ್ಲಿ ಹಾಕಿರ್ತೀರಿ. ಇದೆ ನುಡಿದಂತೆ ನಡೆಯೋದು ಒಂದ್ ಕಡೆ ಆದ್ರೆ ನನ್ನ ಹಿಂದೆ ಈ ಏನಂತೀರ 2 ಭಾಗಗಳು ಅಲ್ಲ. ನಿಮ್ಮನ್ನ ಎಲ್ಲೂ ಬಿಟ್ಟಿಲ್ಲ, ನಿಮ್ಮ ಫ್ಯಾಮಿಲಿಯಿಂದ ಹಿಡಿದು ಎಲ್ಲಾ ಕಡೆ ಎಲ್ಲಾನು ತಗೊಂಡ್ಬಂದ್ಬಿಟ್ರು. ನಿಜ. ಆಮೇಲೆ ಅವಾಗೆಲ್ಲ ಏನನ್ಸುತ್ತೆ ಅಣ್ಣ, ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ಆರ ಹಾಕ್ಸ್ಕೊಳಕ್ ಮಾತ್ರ ನಾನು ರೆಡಿ ಇದ್ದಾಗ ಇದನ್ನೆಲ್ಲ ಫೇಸ್ ಮಾಡಕ್ ನಾನು ರೆಡಿ ಇರ್ಲೇಬೇಕಲ್ವಾ? ಇರ್ಲೇಬೇಕು ತಾನೇ. ಹೌಸ್ ಯುವರ್ ಮೈಂಡ್ ಸೆಟ್ ಅಂದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬಂದ್ಬಿಟ್ರು. ಹೌದು ಅಣ್ಣ, ನಾನು ಸಿಂಪಲ್ ವೈಯಕ್ತಿಕ ವಿಚಾರ ಅಂತ ಬಂದಾಗ ಕೂಡ ನಾನು ಬೈಲ್ಗಿಕ್ಕೊಂಡು ಅದನ್ನ ರಂಪರಾಟ ಮಾಡ್ಕೊಂಡಿಲ್ಲ. ವಿಚಾರ ಏನಂತಂದ್ರೆ, ಇಲ್ದಿರ ಇರೋ ವ್ಯಕ್ತಿ ಬಗ್ಗೆ ಮಾತಾಡಿ ಸಣ್ಣವನಾಗೋದಕ್ಕಿಂತ ಎದುರುಗಡೆ ಕೂತ್ಕೊಂಡ್ರೆ ಎಂಥ ಸಮಸ್ಯೆನೂ 5 ನಿಮಿಷಕ್ಕೆ ಸಾಲ್ವು. ನಿಜನಾ? ಇಲ್ದಿರ ಇದ್ದವಾಗ 108 ಕತೆ ಕಾದಂಬರಿಗಳು ಕಟ್ಬೋದು. ಬಿಟ್ರೆ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ. ಕೈಲಾಗದ ಶತ್ರುನೂ ಅಲ್ಲ, ಕೈಲಾಗದ ಶತ್ರು ಅಪಪ್ರಚಾರ. ಒಂದು ಎದುರುಗಡೆ ಬಂದು ನಿಂತು ಮಾತಾಡಕ್ ಧೈರ್ಯ ಇಲ್ಲ ಅಂತದಕ್ಕೆ ಮಾತುಗಳು ಯಾಕೆ ಆಡ್ಬೇಕಣ್ಣ? ಸಿಂಪಲ್. ಬಟ್ ಅದಕ್ಕೆ ಸ್ಪಷ್ಟನೆ ಕೊಟ್ರ? ಸ್ಪಷ್ಟನೆ ಯಾವ ರೀತಿ? ಫ್ಯಾಮಿಲಿ ಮ್ಯಾಟ್ರು ಫ್ಯಾಮಿಲಿನಲ್ಲೇ ಮುಗಿಸ್ಬೇಕು, ಮುಗ್ದೋಗೈತೆ. ಈಚೆ ಕಡೆ ಬಂದಿದ್ದ ಕಾರಣಕ್ಕೆ ಅದನ್ನ ಏನು ಹೇಳ್ಬೇಕು ಹೇಳಿ ಮುಗಿಸ್ಬಿಟ್ಟಿದ್ದೀವಿ. ಸಿಂಪಲ್ಲು. ಆ ಕಾರಣಕ್ಕೆ ಹೆಂಗೆ ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಒಂದು ಏನಾದ್ರು ಕ್ಲಾರಿಟಿ ಕೊಡ್ತೀರಾ ಈಗ? ಪಕ್ಕ
ಈಗ ಏನ್ ಹೇಳ್ತೀನಿ ಅಂದ್ರೆ ಅಣ್ಣ, ಈಗ ನಿಮ್ಮ ಹೆಂಡತಿಯ ಈ ತರ ವಿಚಾರಗಳೆಲ್ಲ ಅಣ್ಣ ಪ್ರಸ್ತಾಪಗಳಾದಾಗ- ಈಗ ನಾನು ಐ ಆಮ್ ಎಂಗೇಜ್ ವಿತ್ ಸೆಕೆಂಡ್ ಒನ್. ನನ್ನ ಎರಡನೇ ಹೆಂಡತಿ- ವೈಯಕ್ತಿಕ ಜೀವನ ತುಂಬಾ ಚೆನ್ನಾಗಿದೆ, Okay. ಅದ್ರಲ್ಲಿ ಏನು ಇಲ್ಲ. ಹಾ. ಆಮೇಲೆ ಒಂದು ಮದುವೆ ಅಂತ ಆದಾಗ 2 years ಗಂಡ ಹೆಂಡತಿ ಫೋನ್ ಕಾಲ್ಸ್ ಇಲ್ಲದೆ, ಯಾವುದೇ ಮಾಹಿತಿ ಇಲ್ಲದೆ, ಏನು ಇಲ್ದಿರ ಅವ್ರ ಪಾಡ್ಗೆ ಅವರು ನಮ್ಮ ಪಾಡ್ ನಾವು ಇದ್ದವಾಗ ಅದರಲ್ಲಿ ಯಾವುದೇ ರೀತಿನೂ ಅದು ಗಣತಿಗೆ ಬರಲ್ಲ. ಗೌರ್ಮೆಂಟಿಂದನೇ ಒಂದು ಸೆಕ್ಷನ್ ಇದೆ, ಅದು ಗೌರ್ಮೆಂಟೇ ಅಪ್ರೂವಲ್ ಮಾಡಿ ನಿಮ್ಮನ್ನ ಸಪ್ರೇಟ್ ಮಾಡುತ್ತೆ. ಆಗಿದೆ ಅದು ಆಗಿದೆ. ಸೊ ಎರಡನೇ ಮದುವೆ ಆಗಿದ್ದೀರಿ, ಎರಡನೇ ಮದುವೆ ಇನ್ನೂ ಆಗಿಲ್ಲ. ಆಗ್ತೀರಿ. ಇದ್ರ ಮುಖಾಂತರ ಏನು ಮನ್ಸದ್ದು ಮದುವೆ ಮುಗಿದೋಗಿದೆ. ಯಾಕಂತಂದ್ರೆ ಮೇಯ್ನ್ ಇರೋದು ಅದೇ ಅಲ್ಲ, ಈ ಆಡಂಬರ ಮದುವೆಕಿನ್ನ ಮನಸ್ಸಿನ ಮದುವೆ ನಡೆದೋದ್ರೆ. ಆಮೇಲೆ ನನಗೆ ಒಂದ್ ಕಡೆ ಅದು ಸ್ಟ್ರೆಂತೆ. ಹಾ, okay. ಯಾಕಂತಂದ್ರೆ ಯಾವಾಗ ಒಂದು ಲೈಫ್ ಅಲ್ಲಿ ಪಾರ್ಟ್ನರ್ ಇಲ್ಲ ಅಂತಂದವಾಗ ಖಾಲಿ ಅನ್ಸ್ದಾಗ್ಲೇನೇನು ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ. ಆ ಡೈವರ್ಷನ್ ಕೂಡ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ನಾನು ಎಲ್ಲಿಂದನೂ ನನಗೆ ಇದು ಬರಬಾರ್ದು, ಲೂಪ್ ಹೋಲ್ ಸಿಕ್ಕೊಂಬಾರ್ದು ಮನುಷ್ಯ. ಆ ಲೂಪ್ ಹೋಲ್ಸ್ ಇರೋ ಹತ್ರ ಎಲ್ಲ ಗೋಡೆ ಕಟ್ಬಿಟ್ಟಿದ್ದೀನಿ. ಹಂಗೆ. ಬಟ್ ಯಾರ್ದೋ ಜೊತೆ ತಳಕ್ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡಿದಾಗ ಸುಮ್ಮನೆ ಇದ್ರಪ್ಪ ನೀವು. ಹೌದು, ಯಾಕೆ ಅಂದ್ರೆ ಅವ್ರಿಗೂ ಒಂದ್ ವ್ಯಕ್ತಿತ್ವ ಇರುತ್ತೆ. ನಾವ್ ಏನೋ ಒಂದ್ ಮಾತಾಡಕ್ ಹೋಗ ಅದೆಲ್ಲೋ ಏನೋ ತಿರ್ಕೊಂಡು ಅವ್ರ ಲೈಫ್ ಡ್ಯಾಮೇಜ್ ಆಗೋದು ಬೇಡ. ಯಾಕಂತಂದ್ರೆ ನಾನ್ ನೊಂದಿದ್ದೀನಿ ಅನ್ಬಿಟ್ಟು ನಿಮ್ಮನ್ನ ನೊಂದ್ಸೋದು ತಪ್ಪಾಗುತ್ತೆ. ಅದಕ್ಕೆ ಹೆಂಗಿ ನೊಂದಿದ್ದೀನಿ, ಇನ್ ಸ್ವಲ್ಪ ಜಾಸ್ತಿ ನೊಂದ್ಬೇಕಾಗುತ್ತೆ, ಮಾಡ್ಕೊಂಬಿಡ ಅಂದ್ಬಿಡ್ರಿ ನಾವೇ ಅಡ್ಜಸ್ಟ್ಮೆಂಟ್ ಬೇಡ ಅಂತ. ಆಮೇಲೆ ಒಂದು ಜರ್ನಲಿಸ್ಟು, ಯಾಕಂತಂದ್ರೆ ನಾನು ಅದು ಹೇಳಲೇಬೇಕು, ವೈಯಕ್ತಿಕ ವಿಚಾರ ಇಟ್ಕೊಂಡು ಕೆಲವು ಪ್ರಶ್ನೆ ಕೇಳಕ್ ಬಂದ್ರು. ನಾನು ಓಪನ್ ಆಗಿ ಹೇಳ್ದೆ, ಆಬ್ವಿಯಸ್ಲಿ ಅವ್ರ ಹೆಣ್ಮಗಳು 100% ಕೊಡ್ತೀನಿ. ನಿಮ್ಮ ವೈಯಕ್ತಿಕ ವಿಚಾರ ನಾನು ಕೇಳ್ತೀನಿ, ನಂದು ನೀವು ಕೇಳಿ, ಟಾಕ್ ಮಾಡೋಣ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಯಾಕೆ ಮೇಡಮ್ ಅಂದೆ. ಅಲ್ಲ ಸರ್ ನಿಮ್ಮದು ಅಂದ್ರೆ, ಮೇಡಮ್ ನಾವು ಮನುಷ್ಯರು, ನಾವು ಬಟ್ಟೆ ಹಾಕ್ತಾಯಿದ್ದೀರಿ, ನೀವು ಹಾಕ್ತಾಯಿದ್ದೀರಾ, ನಾನು ನಿಮ್ಮದು ಕೇಳ್ತೀನಿ, ನೀವು ನನ್ನ ಕೇಳಿದ್ರಿ, ಮಾತಾಡೋಣ. ನೋಡ್ರಿ ಇದು ಎಷ್ಟು ಚೆನ್ನಾಗೈತೆ. ಟಿಟ್ ಫಾರ್ ಟಾಟ್ ಅಂದಾಗ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ. ಈ ಕೆಲವರು ಹಂಗಲ್ಲ, ಪ್ರಶ್ನೆ ಕೇಳ್ಬಿಟ್ರು ಅನ್ನೋದು ಒಂದು ಅಪೋಸ್ ಮಾಡ್ತಾರೆ ಬಿಟ್ರೆ, ಅದಕ್ಕೆ ಉತ್ತರ ಕೊಡಕ್ಕೆ ನಿನ್ಗೆ ಆಗಿಲ್ಲ ಅಂತ ಅಂದಾಗ ನೀನು ಅಲ್ಲಿ ಯಾಕೆ ಕುತ್ಕೊಂತೀಯ? ನೀನು ಅವ್ರು ಪ್ರವೋಕ್ ಮಾಡ್ತಾರೆ ಅಂತ ಗೊತ್ತಿದ್ದು ನೀನು ಹೋಗಿ ನನ್ನ ಮಾಡ್ರಿ, ನನ್ನ ಕೆಣಕ್ರಿ ಅಂದಂಗೆ ಇರುತ್ತೆ. ಅದು ನೋಡೋರ್ಗೆ ಯಾವುದೇ ಇಲ್ಲ ಅಣ್ಣ. ಕರೆಕ್ಟ್ ಅಷ್ಟೇ. ನಾನೇನಕ್ಕೆ ಚಿನ್ನದ ಕತ್ತಿಗೆ ಹೋಲಿಸ್ದೆ, ಅರ್ಥ ಆಯ್ತಲ್ಲ ನಿಮ್ಗೆ? ನಿಮ್ ಪ್ರಶ್ನೆ ಅಣ್ಣ, ನೀವ್ ಇಲ್ದಿರ ಬೆಳೆಯಕ್ ಸಾಧ್ಯನೇ ಇಲ್ಲ. ಸೊ ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಒಡೆಯ ಓಪನ್ ಬುಕ್. ಈಗ ಆವತ್ತಿಂದನೂ ಓಪನ್ನೇ, ಇವಾಗೆಲ್ಲ ತೆರೆದ ಪುಸ್ತಕನೇ ನಾನು. ಅಂದ್ರೆ ಅದು ಎಲ್ರಿಗೂ ಗೊತ್ತು. ಕಮೆಂಟ್ಗಳಲ್ಲೇ ನೋಡ್ರಿ, ನೀನು ಅಣ್ಣ ನಿಮ್ಮ ಹತ್ರ ಹೆಂಗ್ ಮಾತಾಡ್ತೀನಿ, 10 ಜನ ಬರಲಿ ನಾನು.